ನಮಸ್ಕಾರ. ಇವತ್ತು ಬಾಳೆ ಮೋತಿನ ಹಾಕಿ ರುಚಿಯಾಗಿ ಅಕ್ಕಿ ರೊಟ್ಟಿ ಹೇಗೆ ಮಾಡೋದಂತ ನೋಡೋಣ. ಈಗಾಗಲೇ ಬಾಳೆ ಮೋತಿಯ ಹೊರಗಡೆ 5-6 ಎಸ್ಳುಗಳನ್ನು ತೆಗೆದು ಚಟ್ನಿ ಮಾಡಿದ್ದೇನೆ. ನಾನು ಒಳಗಿರುವ ಬಾಳೆ ಮೋತಿನ ಸಣ್ಣಗೆ ಹೆಚ್ಚಿಕೊಳ್ತಾ ಇದ್ದೇನೆ. ಇದನ್ನು ನೀರಿನಲ್ಲಿ ಹಾಕಿಟ್ಕೊಳ್ತೇನೆ, ಯಾಕಂದರೆ ಮೊದಲು ನನಗೆ ಅಕ್ಕಿನ ರುಬ್ಬಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಅಕ್ಕಿನ 4 ಗಂಟೆ ನೀರಲ್ಲಿ ನೆನೆಸಿಟ್ಟಿದ್ದೇನೆ. ಮಿಕ್ಸಿ ಜಾರಿಗೆ ಹಸಿಮೆಣಸಿನಕಾಯಿ, ಹಸಿ ಶುಂಠಿ ಮತ್ತು ಜೀರಿಗೆ, ನೆನೆಸಿರೋ ದೋಸೆ ಅಕ್ಕಿ, ಹಾಗೆಯೇ ಜೊತೆಗೆ ಸ್ವಲ್ಪ ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ಅದರ ಹಿಟ್ಟಿನ ಸ್ಥಿರತೆ ಗಟ್ಟಿಯಾಗಿ ಇಟ್ಕೊಂಡು ರುಬ್ಬಬೇಕು. ಇದಕ್ಕೆ ಹೆಚ್ಚಿರೋ ಈರುಳ್ಳಿ, ಹೆಚ್ಚಿರೋ ಬಾಳೆ ಮೋತಿ, ಕೊತ್ತಂಬರಿ ಸೊಪ್ಪು ಮತ್ತು ತುರಿದಿರೋ ಹಸಿ ತೆಂಗಿನ ತುರಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಪಾರ್ಚ್ಮೆಂಟ್ ಪೇಪರ್ ಅಥವಾ ಬಾಳೆ ಎಲೆ ಮೇಲೆ ಎಣ್ಣೆ ಸವರ್ಕೊಂಡು ರೊಟ್ಟಿ ತಟ್ಕೊಳ್ಬೇಕು. ಇದನ್ನು ಕಾವಲಿನ ಬಿಸಿ ಮಾಡಿ ಅದರ ಮೇಲೆ ಹಾಕಬೇಕು. ಎಣ್ಣೆ ಅಥವಾ ತುಪ್ಪನ ಬಳಸಿ 2 ಕಡೆ ಚೆನ್ನಾಗಿ ಬೇಯೋ ತನಕ ಬೇಯಿಸಬೇಕು. ಬಿಸಿ ಬಿಸಿ ರೊಟ್ಟಿನ ಬೆಣ್ಣೆ ಜೊತೆ ಅಥವಾ ನಿಮ್ಗೆ ಇಷ್ಟವಾದ ಯಾವುದೇ ಚಟ್ನಿ ಜೊತೆ ತಿನ್ಬೋದು. ನೀವು ಕೂಡ ಟ್ರೈ ಮಾಡಿ ನೋಡಿ.